ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್ ಸುಬ್ಬು. ಈ ಲೈನ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಾ? ಡೋಂಟ್ ವರಿ, ಈ ಒಂದು ವಿಡಿಯೋ ಎಂಡಲ್ಲಿ ನಿಮಗೆ ಪ್ರೋ ಆಗಿರ್ತೀರ ಇದಂದರೆ ಏನು ಅಂತ. ನಾನು ಮುಂಚೆ ಟ್ರೇಡಿಂಗ್ ಅಂದರೆ ಈ ಒಂದು ಕಾಂಪ್ಲಿಕೇಟೆಡ್ ಫಾರ್ಮುಲಾಗಳು, ಫ್ಯಾನ್ಸಿ ಇಂಡಿಕೇಟರ್ಸ್ ಅಂತ ಅಂದ್ಕೊಂಡಿದ್ದೆ. ಪ್ರತಿ ಸರಿ ಚಾರ್ಟ್ನ ಓಪನ್ ಮಾಡಿದಾಗ ಏನೋ ಒಂದು ಸೀಕ್ರೆಟ್ ಕೋಡ್ನ ಕ್ರ್ಯಾಕ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಖುಷಿ ಬರ್ತಿತ್ತು. ಬಟ್ ಒಂದು ದಿನ ನಾನು ಪ್ರೈಸ್ ಆ್ಯಕ್ಷನ್ ಬಗ್ಗೆ ಕೇಳಿದೆ. ಬರೀ ಮಾರ್ಕೆಟ್ ಮೂಮೆಂಟ್ಸ್ನ ನೋಡಿಕೊಂಡು ರಾ ಆಗಿ ಈ ಒಂದು ಚಾರ್ಟ್ನ ಓದೋದನ್ನ ಕಲ್ತ್ಕೊಂಡೆ. ಆ್ಯಂಡ್ ಈ ಒಂದು ವಿಡಿಯೋಲಿ ನೀವು ಅದನ್ನು ಹೇಗೆ ಮಾಸ್ಟರ್ ಮಾಡೋದು ಅನ್ನೋದು ಸಹ ನಾನು ಹೇಳ್ತೀನಿ. ಈ ಒಂದು ವಿಡಿಯೋಲಿ ನಾವು ಪ್ರೈಸ್ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲಿ ಇರ್ತಕ್ಕಂತಹ ಒಂದು ಮಾಸ್ಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದನ್ನು ಹೇಗೆ ನೀವು ಮಾಸ್ಟರ್ ಆಗಿ ಒಬ್ಬರು ಪ್ರೋ ಆಗಿ ಟ್ರೇಡ್ ಮಾಡೋದು ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರೈಸ್ ಆ್ಯಕ್ಷನ್ ಅಂದರೆ ಏನು? ಸಿಂಪಲ್. ಯಾವುದೇ ತರಹದ ಕಾಂಪ್ಲಿಕೇಟೆಡ್ ಇಂಡಿಕೇಟರ್ಸ್ನ ಉಪಯೋಗಿಸ್ದೇನೆ ಕೇವಲ ಪ್ರೈಸ್, ಮೂಮೆಂಟ್ ಮತ್ತು ಟ್ರೆಂಡ್ ಮತ್ತು ಕೀ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ನ ನೋಡಿ ಚಾರ್ಟ್ನ ಅನಾಲಿಸಿಸ್ ಮಾಡೋ ವಿಧಾನನೇ ಪ್ರೈಸ್ ಆ್ಯಕ್ಷನ್. ಈ ಒಂದು ಪ್ರೈಸ್ ಆ್ಯಕ್ಷನಲ್ಲಿ ನಾವು ಈ ಕಾಂಪ್ಲಿಕೇಟೆಡ್ ಮೂವಿಂಗ್ ಆ್ಯಾವ್ರೇಜಸ್ಸು ಅಥವಾ ಆಸಿಲೇಟರ್ಸು ಇದ್ರ ಮೇಲೆ ಡಿಪೆಂಡೆನ್ಸಿನ ಬಿಟ್ಟು ಪ್ಯೂರಾಗಿ ಆ ಪ್ರೈಸ್ ಬಂದು ಕೆಲವೊಂದು ಕೀ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಗಳಲ್ಲಿ, ಸ್ವಿಂಗ್ ಪಾಯಿಂಟ್ಗಳಲ್ಲಿ ಮತ್ತು ಟ್ರೆಂಡಲ್ಲಿ ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದನ್ನ ನೋಡಿ ಚಾರ್ಟ್ನ ನೀವು ಅನಾಲಿಸಿಸ್ ಮಾಡ್ತೀರಾ. ಆ್ಯಂಡ್ ಇದು ನಿಮಗೊಂದು ಬೆಟರ್ ಹೆಡ್ಜು ಸಹ ಕೊಡುತ್ತೆ ಮಾರ್ಕೆಟಲ್ಲಿ. ಸೊ ಈ ಒಂದು ವಿಡಿಯೋಲಿ ನಾವು ಮೊದಲನೇದಾಗಿ ಟ್ರೆಂಡ್ ಅಂದರೆ ಅಪ್ ಟ್ರೆಂಡ್ ಅಂದ್ರೇನು, ಡೌನ್ ಟ್ರೆಂಡ್ ಅಂದ್ರೇನು, ಅದಾದಮೇಲೆ ಬ್ರೇಕ್ಔಟ್ಸ್ ಬಗ್ಗೆ ಅಂದರೆ ಬ್ರೇಕ್ಔಟ್ ಹೇಗಾಗುತ್ತೆ ಮತ್ತು ಅರ್ಲಿ ಬ್ರೇಕ್ಔಟ್ನ ಹೇಗೆ ಸ್ಪಾಟ್ ಮಾಡೋದು ಮತ್ತು ಫೇಕ್ಔಟ್ಗಳನ್ನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೇ ಈ ಕೀ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಅಂದರೆ ಏನು, ಅದು ಎಲ್ಲಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಟ್ರೆಂಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೇಸಿಕ್ಲಿ ಟ್ರೆಂಡ್ ಬಂದು ಏನು ಹೇಳುತ್ತೆ ಅಂತ ಅಂದರೆ ಮಾರ್ಕೆಟು ಈಗ ಯಾವೊಂದು ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಂಡು, ಜೊತೆಗೇ ಮಾರ್ಕೆಟು ಓಕೆ ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂತ ನೀವು ಪ್ರೊಜೆಕ್ಟ್ ಮಾಡಿ ಪ್ರೆಡಿಕ್ಷನ್ನ ನೀವು ಈ ಒಂದು ಟ್ರೆಂಡಿಂದ ಮಾಡ್ಬೋದು. ಸೊ ಟ್ರೆಂಡ್ ಬಂದು ಯೂಶಲಿ ಮಾರ್ಕೆಟು ಈಗ ಬುಲಿಷಲ್ಲಿದೆಯಾ ಅಥವಾ ಬೇರಿಷಲ್ಲಿದೆಯಾ ಅಥವಾ ಕನ್ಸಾಲಿಡೇಷನಲ್ಲಿದೆಯಾ, ಸೈಡ್ ವೇಸಲ್ಲಿದೆಯಾ ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಟ್ರೆಂಡ್ ಬಂದು ಯೂಶಲಿ ಅಪ್ ಟ್ರೆಂಡ್ ಆಗಿರ್ಬೋದು, ಇಲ್ಲ ಡೌನ್ ಟ್ರೆಂಡ್ ಆಗಿರ್ಬೋದು. ಸೊ ಯೂಶಲಿ ಅಪ್ ಟ್ರೆಂಡಲ್ಲಿ ಏನಾಗುತ್ತೆ ಅಂತ ಅಂದರೆ ಯೂಶಲಿ ಹೈಯರ್ ಹೈ ಮತ್ತು ಹೈಯರ್ ಲೋಸ್ನ ಮಾರ್ಕೆಟ್ ಮಾಡ್ತಾ ಹೋಗ್ತಾ ಇರುತ್ತೆ ಆ್ಯಸ್ ದ ಟೈಮ್ ಗೋಸ್ ಆನ್. ಸೊ ಈಗ ಇದನ್ನು ಈಸಿಯಾಗಿ ಬ್ರೇಕ್ ಡೌನ್ ಮಾಡ್ತಾ ಬರೋಣ. ಮೊದಲನೇದಾಗಿ ಮಾರ್ಕೆಟು ಅಪ್ ಟ್ರೆಂಡಲ್ಲಿದೆ ಅಂತಂದರೆ ಫಸ್ಟ್ ಆಗದೇನೆ ಹೈಯರ್ ಹೈ. ಎಸ್, ಹೈಯರ್ ಹೈ ಬಂದು ಮಾರ್ಕೆಟು ಆ್ಯಸ್ ದ ಟೈಮ್ ಗೋಸ್ ಆನ್ ಒಂದಾದ್ಮೇಲೆ ಒಂದು ಹೈಯರ್ ಹೈನ ಮಾಡ್ತಾ ಬರ್ತಾ ಇರುತ್ತೆ. ಅದು ಫಸ್ಟ್ ಇಂಡಿಕೇಶನ್. ಎರಡನೇ ಬಂದು ಹೈಯರ್ ಲೋ. ಎಸ್, ಮಾರ್ಕೆಟು ಆ್ಯಸ್ ದ ಟೈಮ್ ಗೋಸ್ ಆನ್ ಅಪ್ ಟ್ರೆಂಡಲ್ಲಿ ಇರಬೇಕಾದ್ರೆ ಓದು ಲೋ ಏನಿತ್ತು ಅದಕ್ಕಿಂತ ಮೇಲ್ಗಡೆ ಈ ಲೋ ಕ್ಲೋಸ್ ಆಗಿರುತ್ತೆ. ಸೊ ಅದೇ ರೀತಿ ಆಸ್ ದ ಟೈಮ್ ಗೋಸ್ ಆನ್ ಹೈಯರ್ ಲೋಸ್ನು ಸಹ ಮಾಡ್ತಾ ಹೋಗ್ತಾ ಇರುತ್ತೆ. ಮೂರನೇದು ಬಂದು ಅಸೆಂಡಿಂಗ್ ಟ್ರೆಂಡ್ ಲೈನ್. ಎಸ್, ಮಾರ್ಕೆಟು ಪ್ರತಿ ಸರಿ ಪುಲ್ ಬ್ಯಾಕ್ ಕೊಟ್ಟಾಗ ಈ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಸಪೋರ್ಟ್ ಲೈನ್ ಮೇಲೆ ಬಂದು ಸಪೋರ್ಟ್ ತೊಗೊಂಡು ತನ್ನ ಒಂದು ಟ್ರೆಂಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಇನ್ಕ್ರೀಸ್ ಇನ್ ಡಿಮ್ಯಾಂಡ್. ಎಸ್, ಈ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರುತ್ತೆ ಆ್ಯಂಡ್ ಬಯರ್ಸ್ ಜಾಸ್ತಿ ಅದನ್ನು ಖರೀದಿ ಮಾಡೋಕ್ಕೆ ಮುಗಿಬೀಳ್ತಾ ಇರ್ತಾರೆ. ಸೊ ಈ ನಾಲ್ಕು ಸಹ ನೀವು ಅಪ್ ಟ್ರೆಂಡಿನ ಒಂದು ಸಂಕೇತ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಯೂಶಲಿ ಈ ಒಂದು ಅಪ್ ಟ್ರೆಂಡ್ ಅಂತ ಅಂದರೆ ಒಂದು ಬುಲಿಶ್ನೆಸ್ನ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಎಲ್ಲ ಒಂದು ಬುಲ್ಲಿಶ್ ಟ್ರೇಡರ್ಸ್ಗೂ ಇದೊಂದು ಐಡಿಯಲ್ ಸಿನಾರಿಯೋ ಅಂತಲೂ ಸಹ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ನೀವು ನೋಡ್ತಿರೋ ಚಾರ್ಟ್ ಇದೆಯಲ್ಲ, ಇದು ಬಂದು ಪ್ರೈಸು ಕ್ಲೀನಾಗಿ ಅಸೆಂಡಿಂಗ್ ಟ್ರೆಂಡ್ ಲೈನ್ ಫಾಲೋ ಮಾಡ್ತಿದೆ, ಹೈಯರ್ ಹೈನ ಫಾಲೋ ಮಾಡ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರತಿ ಸರಿ ಹೈಯರ್ ಲೋ ಆದಾಗ ಬೈಯರ್ಸು ಅದನ್ನು ಬೈ ಮಾಡ್ತಿದ್ದಾರೆ ಆ್ಯಂಡ್ ಡಿಮ್ಯಾಂಡು ಇನ್ಕ್ರೀಸ್ ಆಗ್ತಿದೆ ಆ್ಯಂಡ್ ಪ್ರೈಸು ಜಾಸ್ತಿ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿ ಸರಿ ಪುಲ್ ಬ್ಯಾಕ್ ಆದಾಗ ಸ್ಟಾಕು ಹೈಯರ್ ಲೆವೆಲಲ್ಲಿ ಸಪೋರ್ಟ್ನ ತೊಗೊತಿದೆ. ಇದು ನಮಗೆ ಇನ್ಕ್ರೀಸಿಂಗ್ ಡಿಮ್ಯಾಂಡ್ನ ಸೂಚಿಸುತ್ತೆ. ಆ್ಯಂಡ್ ಪ್ರತಿ ಸರಿ ಹೈಯರ್ ಹೈ ಮಾಡಿದಾಗ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ನು ಸಹ ಬ್ರೇಕ್ ಆಗ್ತಿದೆ. ಇದರಿಂದ ನಮಗೆ ಬುಲ್ಲಿಶ್ ಮೊಮೆಂಟಮ್ಮು ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಸ್ಟ್ರಕ್ಚರ್ನು ಸಹ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಪ್ರೈಸ್ ಕನ್ಸಿಸ್ಟೆಂಟಾಗಿ ಆಗಲೇ ಹೇಳ್ದಂಗೆ ಹೈಯರ್ ಹೈ ಮತ್ತು ಹೈಯರ್ ಲೋಸ್ನ ಫಾರ್ಮ್ ಮಾಡ್ತಿದೆ. ಆ್ಯಂಡ್ ನವಂಬರಲ್ಲಿ ಒಂದು ಕರೆಕ್ಷನ್ ಆದಮೇಲೆ 6300 ಲೆವೆಲ್ಗೆ ಬಂದ್ರೂ ಸಹ ಪ್ರೈಸ್ ಬಂದು ಆ ಒಂದು ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡಿ
ಒಂದು ಮೇಲ್ಗಡೆ ಹೋಗೋಕ್ಕೆ ಇನ್ನು ಸ್ಟಾರ್ಟ್ ಮಾಡ್ತು. ಸೊ ಇದರಿಂದ ಏನಾಯಿತು ಅಂದರೆ ಒಂದು ಅಪ್ ಟ್ರೆಂಡ್ ಸ್ಟ್ರಕ್ಚರ್ ಮೇಂಟೈನ್ ಆಯಿತು. ಸೊ ಈ ಸೆಟಪ್ ಬಂದು ಯೂಶಲಿ ಟ್ರೆಂಡ್ ಫಾಲೋಯಿಂಗ್ ಟ್ರೇಡರ್ಸ್ಗೆ ತುಂಬಾ ಸೂಟಬಲ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿ ಸರಿ ಸ್ಟಾಕು ಹೈಯರ್ ಲೋ ಹತ್ರ ಬಂದಾಗ ಅವರು ಅದರಲ್ಲಿ ಎಂಟರು ಆಗ್ಬೋದು ಆ್ಯಂಡ್ ಒಂದು ಒಳ್ಳೆಯ ಅಪ್ವರ್ಡ್ ಮೂಮೆಂಟ್ನ ಅವರು ರೈಟ್ ಕೂಡ ಮಾಡ್ಬೋದು. ಮೊದಲನೇದಾಗಿ ಹೈಯರ್ ಲೋಸ್ ಹತ್ರ ಸ್ಟಾಕ್ ಬಂದು ಒಂದು ಸಪೋರ್ಟ್ನ ತೊಗೊತಿದೆ, ಒಂದು ಕೀ ಸಪೋರ್ಟ್ ಲೆವೆಲಲ್ಲಿ ಅಂದಾಗ ನೀವು ಎಂಟರ್ ಆಗ್ಬೋದು. ಎರಡನೇದು ಟ್ರೆಂಡ್ ಲೈನ್ನ ಬಳಸ್ಬೋದು. ಪ್ರತಿ ಸರಿ ಟ್ರೆಂಡ್ ಲೈನ್ನ ಒಂದು ಸ್ಟಾಕ್ ರೆಸ್ಪೆಕ್ಟ್ ಮಾಡ್ತಿದೆ ಆ್ಯಂಡ್ ಅಪ್ ಟ್ರೆಂಡಲ್ಲಿ ಇದ್ದಾಗ ಒಂದು ಟ್ರೆಂಡ್ ಲೈನ್ ಹತ್ರ ಬಂದಿದೆ ಮತ್ತೆ ಸಪೋರ್ಟ್ ತೊಗೊತಿದೆ ಅಂದರೆ ನೀವು ಎಂಟರ್ ಆಗ್ಬೋದು. ಮೂರನೇದು ಬ್ರೇಕ್ಔಟ್. ಸ್ಟಾಕ್ ಒಂದು ಕನ್ಸಾಲಿಡೇಷನಲ್ಲಿದೆ, ಒಂದು ಕನ್ಸಾಲಿಡೇಷನಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತ ಅಂದಾಗ ನೀವು ಅಲ್ಲಿ ಒಂದು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾಲ್ಕನೇದು ಸ್ಟಾಪ್ ಲಾಸ್. ಹೈಯರ್ ಲೋಸ್ ಕೆಳಗಡೆ ನಿಮ್ಮ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದ್ರಿಂದ ರಿಸ್ಕು ಮ್ಯಾನೇಜ್ಮೆಂಟ್ ಆಗುತ್ತೆ, ಒಂದು ಸಡನ್ ಲಾಸಿಂದನೂ ಪ್ರಿವೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಸ್ಟಾಕು ಮೂವ್ಮೆಂಟ್ ಆಗೋದಕ್ಕೆ ಒಂದು ಏನೋ ರೂಮ್ನು ಸಹ ನೀವು ಕೊಟ್ಟಂಗೆ ಆಗುತ್ತೆ. ಬಟ್ ಡೌನ್ ಟ್ರೆಂಡ್ನ ಹೇಗೆ ಕಂಡುಹಿಡಿಯೋದು ಅಂತ ಈಗ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಲೋವರ್ ಹೈ. ಪ್ರೀವಿಯಸ್ ಹೈಗಿಂತ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡುತ್ತೆ, ಬಟ್ ಅದಕ್ಕಿಂತ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಲೋವರ್ ಲೋಸ್. ಓದು ಲೋ ಏನಿತ್ತು ಅದಕ್ಕಿಂತ ಕೆಳಗಡೆ ಮಾರ್ಕೆಟ್ ಬಂದು ಇನ್ನೊಂದು ಲೋ ಮಾಡುತ್ತೆ. ಇದು ಎರಡನೇದು. ಮೂರನೇದು ಬಂದು ಡಿಸೆಂಡಿಂಗ್ ಟ್ರೆಂಡ್ ಲೈನ್. ಒಂದು ಡಯಾಗ್ನಲ್ ಲೈನಲ್ಲಿ ಸ್ಟಾಕು ಕನ್ಸಿಸ್ಟೆಂಟ್ ಆಗಿ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಕೆಳಗಡೆ ಬರ್ತಾ ಇರುತ್ತೆ. ಇದನ್ನು ನೀವು ಡಿಸೆಂಡಿಂಗ್ ಟ್ರಯಾಂಗಲ್ ಲೈನ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಈ ಜಾಸ್ತಿ ರೆಡ್ ಕ್ಯಾಂಡಲ್ಗಳು ಮತ್ತು ದೊಡ್ಡ ದೊಡ್ಡ ಬೇರಿಶ್ ಕ್ಯಾಂಡಲ್ಗಳನ್ನ ನೀವೇನಾದರೂ ನೋಡಿದ್ರೆ ಅಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ನೀವು ಅಸ್ಯೂಮ್ ಮಾಡ್ಬೋದು. ಈಗ NTPCನ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡು ಇದನ್ನು ನಾವು ಒಂದು ಅರ್ಥ ಮಾಡ್ಕೊಬೋದು ಎಕ್ಸಾಂಪಲ್ನ. ಆ್ಯಂಡ್ ಅಗೈನ್ ಇದು ಜಸ್ಟ್ ಎನ್ ಎಕ್ಸಾಂಪಲ್, ಇದು ರೆಕಮೆಂಡೇಷನ್ ಅಲ್ಲ. ಇಲ್ಲಿ ನಾವು ಅಕ್ಟೋಬರಿಂದ ಡಿಸೆಂಬರ್ ಎಂಡ್ವರೆಗೂ ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಪ್ರೈಸ್ ಬಂದು ಡಿಸೆಂಡಿಂಗ್ ಟ್ರಯಾಂಗಲ್ನ ಫಾಲೋ ಮಾಡ್ತಿದೆ ಆ್ಯಂಡ್ ಪ್ರತಿ ಸರಿ ಲೋವರ್ ಹೈಸ್ನ ಫಾರ್ಮ್ ಮಾಡ್ತಾ ಬರುತ್ತೆ. ಆ್ಯಂಡ್ ಇದರಲ್ಲಿ ಸೆಲ್ಲರ್ಸು ಸಹ ಡಾಮಿನೇಟ್ ಇರೋದು ನಾವು ನೋಡ್ಬೋದು. ಆ್ಯಂಡ್ ಪ್ರತಿ ಸರಿ ಸ್ಟಾಕು ರೈಸ್ ಆಗೋಕ್ಕೆ ಅಟೆಂಪ್ಟ್ ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ ಆ್ಯಂಡ್ ಲೋವರ್ ಪಾಯಿಂಟ್ಗಿಂತ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ. ಆ್ಯಂಡ್ ನೀವು ಅಕ್ಟೋಬರಲ್ಲಿ ನೋಡಿದ್ರೆ ಪ್ರೈಸ್ ಬಂದು ಒಂದು 450 ರೇಂಜಲ್ಲಿ ಇತ್ತು. ಅದಾದಮೇಲೆ ನವಂಬರಲ್ಲಿ ಅದು 410ಗೆ ಬಂದು ಒಂದು ಲೋವರ್ ಹೈನ ಫಾರ್ಮ್ ಮಾಡ್ತು. ಅದಾದಮೇಲೆ ಡಿಸೆಂಬರಲ್ಲಿ 370ಗೆ ಬಂದು ಇನ್ನೊಂದು ಲೋವರ್ ಹೈನ ಫಾರ್ಮ್ ಮಾಡ್ತು. ಸೊ ಈ ಹೊಸ ಲೋವರ್ ಲೋಸ್ ಏನನ್ನ ಸಪೋರ್ಟ್ ಮಾಡುತ್ತೆ, ಪ್ರತಿ ಸರಿ ಒಂದು ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡಿದಾಗ ಅಂತ ಅಂದರೆ ಈ ಒಂದು ಬೇರಿಶ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ ಅಂತ ಅರ್ಥ. ಇದೆಲ್ಲ ಆದಮೇಲೆ ಅರ್ಲಿ ಮಾರ್ಚಲ್ಲಿ ಈ ಒಂದು ಟ್ರೆಂಡ್ ಬ್ರೇಕ್ ಆಗುತ್ತೆ ಆ್ಯಂಡ್ ಬುಲ್ಲಿಶ್ ರಿವರ್ಸಲ್ನ ಇಂಡಿಕೇಟ್ ಮಾಡಿ ಅಲ್ಲಿಂದ ಒಂದು ಹೈಯರ್ ಹೈನ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟು ಈ ಡೌನ್ ಟ್ರೆಂಡ್ನಲ್ಲಿ ನೀವು ಹೇಗೆ ಟ್ರೇಡ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಸೆಲ್ ಆಪರ್ಚುನಿಟೀಸ್ಗೆ ನೀವು ಹುಡುಕಬೇಕಾಗುತ್ತೆ. ಲೋವರ್ ಹೈಸ್ ಹತ್ರ ನೀವು ಸೆಲ್ ಮಾಡೋದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಸ್ಟಾಕು ಇನ್ನೂ ಫರ್ದರ್ ಕೆಳಗಡೆ ಬೀಳೋಕ್ಕಿಂತ ಮುಂಚೆನೇ ನೀವು ಅದನ್ನು ಸೆಲ್ ಮಾಡಿ ನೀವು ಲಾಭನ ಪಡ್ಕೊಬೋದು. ಒಂದು. ಎರಡನೇದು ಮೂವಿಂಗ್ ಆವರೇಜಸ್ನ ನೀವು ಉಪಯೋಗಿಸ್ಬೋದು. ಸ್ಟಾಕ್ 50 ಆರ್ 200 EMA ಕೆಳಗಡೆ ಇದೆ ಅಂತ ಅಂದರೆ ಯೂಶಲಿ ಅದನ್ನು ಬೇರಿಶ್ ಮೊಮೆಂಟಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ವಾಲ್ಯೂಮ್ ಕನ್ಫರ್ಮೇಷನ್ನ ನೀವು ನೋಡಬೇಕಾಗತ್ತೆ. ಒಂದು ದೊಡ್ಡ ರೆಡ್ ಕ್ಯಾಂಡಲ್ ವಿತ್ ಹ್ಯೂಜ್ ವಾಲ್ಯೂಮ್ ಇದ್ದರೆ ಅದು ಯೂಶಲಿ ಬೇರಿಶ್ ಮೊಮೆಂಟಮ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದೆಲ್ಲದ್ರ ಜೊತೆ ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನು ಅಂತಂದರೆ ಫಾಲ್ಸ್ ರಿವರ್ಸಲ್ ಸೈನ್ಗಳು. ಒಂದು ಡೌನ್ ಟ್ರೆಂಡಲ್ಲಿ ಒಂದು ಸಿಂಗಲ್ ಗ್ರೀನ್ ಕ್ಯಾಂಡಲ್ ಬಂತು ಅಂತ ಅಂದಿದ್ದ ಮಾತ್ರಕ್ಕೆ ಅದು ಟ್ರೆಂಡ್ ರಿವರ್ಸಲಿನ ಅರ್ಥ ಅಲ್ಲ. ಈಗ ಬ್ರೇಕ್ಔಟ್ ಬಗ್ಗೆ ಮಾತಾಡೋಣ. ಬ್ರೇಕ್ಔಟ್ ಅಂತ ಅಂದರೆ ಯೂಶುವಲ್ ಆಗಿ ಒಂದು ಕೀ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತಲ್ಲ ಅದನ್ನು ಬ್ರೇಕ್ ಮಾಡಿ ಒಂದು ಸ್ಟಾಕು ಒಂದು ಕನ್ಸಾಲಿಡೇಷನ್ ಫೇಸಿಂದ ಏನಾದರೂ ಮೇಲ್ಗಡೆ ಹೋಗ್ತಿದೆ ಅಥವಾ ಕೆಳಗಡೆ ಬರ್ತಿದೆ ಅಂತಂದರೆ ಅದನ್ನು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಅಂತ ಕರಿತೀವಿ. ಯೂಶಲಿ ಬ್ರೇಕ್ ಔಟ್ ಏನು ಸಜೆಸ್ಟ್ ಮಾಡುತ್ತೆ ಅಂತ ಅಂದರೆ ಬೈಯರ್ಸು ಸೆಲ್ಲರ್ಸ್ನ ಓವರ್ ಪವರ್ ಮಾಡಿದ್ದಾರೆ ಆ್ಯಂಡ್ ಸೆಲ್ಲರ್ಸು ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಪವರ್ ಇದೆ ಆ್ಯಂಡ್ ಬೈಯರ್ಸ್ಗೆ ಜಾಸ್ತಿ ಪವರ್ ಇದೆ. ಆ ಒಂದು ಕಾರಣ ಒಂದು ರೇಂಜಿಂದ ಬ್ರೇಕ್ಔಟ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಈ ಒಂದು ಬ್ರೇಕ್ ಡೌನ್ ಅಂದರೆ ಏನು ಅಂತ ಅಂದರೆ ಸೆಲ್ಲರ್ಸು ಬೈಯರ್ಸ್ನ ಡಾಮಿನೇಟ್ ಮಾಡಿದ್ದಾರೆ. ಆ ಒಂದು ಕೀ ಸಪೋರ್ಟ್ ಲೆವೆಲ್ನ ಒಂದು ಡೌನ್ ಟ್ರೆಂಡಲ್ಲಿ ಇರಬೇಕಾದ್ರೆ ಒಂದು ಸ್ಟಾಕ್ ಬೀಟ್ ಮಾಡಿದಾಗ ಅದನ್ನ ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಈಗ KNR ಕನ್ಸ್ಟ್ರಕ್ಷನ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಸ್ಟಾಕ್ ಬಂದು ಮಿಡ್ 2021 to 23 ಒಂದು ಡೌನ್ ಟ್ರೆಂಡಲ್ಲಿ ಇತ್ತು. ಇದು ಬಂದು
ಕಂಟಿನ್ಯೂಸ್ ಆಗಿ ಲೋವರ್ ಲೋ ಪ್ಯಾಟ್ರನ್ಸ್ನ ಫಾರ್ಮ್ ಮಾಡಿತ್ತು. ಬಟ್ ಇಲ್ಲಿ ನಾವು ಸ್ಟಾಕು ಈ ಒಂದು ಡೌನ್ವರ್ಡ್ ಟ್ರೆಂಡ್ ಲೈನ್ ಆಗಸ್ಟ್ 2023 ಕ್ರಾಸ್ ಆಯಿತು ಆ್ಯಂಡ್ ಆಗ ಇದರ ರೇಂಜು 260 ಇತ್ತು. ಇದನ್ನು ನಾವು ಬ್ರೇಕ್ಔಟ್ ಪ್ಯಾಟ್ರನ್ ಅಂತ ಕರಿತೀವಿ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಬ್ರೇಕ್ಔಟ್ ಅಂತ ಅಂದರೆ ಒಂದು ಟ್ರೆಂಡ್ ಲೈನು ಪ್ರೈಸ್ನ ಕ್ರಾಸ್ ಮಾಡ್ತಿದೆ ಅಂತ ಅಂದರೆ ಅದನ್ನು ಮಾತ್ರ ನಾವು ಬ್ರೇಕ್ಔಟ್ ಅಂತ ಕರೆಯಲ್ಲ, ಬದಲಿಗೆ ಒಂದು ಪ್ರೈಸ್ ಆ್ಯಕ್ಷನ್ ಮತ್ತು ವಾಲ್ಯೂಮ್ ಬಿಹೇವಿಯರಿಂದ ಕನ್ಫರ್ಮೇಷನ್ನು ಸಹ ತೊಗೊತೀವಿ. ಸೊ ಈ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಆದಮೇಲೆ ಇಮಿಡಿಯೇಟಾಗಿ ಏನು ಮಾಡ್ತು ಅಂತ ಅಂದರೆ ಒಂದು ಪುಲ್ ಬ್ಯಾಕ್ನ ಕೊಡ್ತು. 240-250 ರೇಂಜಲ್ಲಿ ಒಂದು ಪುಲ್ ಬ್ಯಾಕ್ನ ಕೊಡ್ತು. ಈ ಒಂದು ರೀಟ್ರೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಇನಿಷಿಯಲ್ ಬ್ರೇಕ್ಔಟ್ನ ಮಿಸ್ ಮಾಡಿರೋ ಟ್ರೇಡರ್ಸು ಆ ಒಂದು ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಸ್ಟಾಕ್ ಅಲ್ಲಿ ಬಂದಿದ ತಕ್ಷಣ ಅವ್ರು ಮತ್ತೆ ಅಲ್ಲಿ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಒಂದು ಕೇಸಲ್ಲಿ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ನ ಸ್ಟಾಕ್ ಕೊಟ್ಟಾಗ ಅದು ಹಳೆಯ ಟ್ರೆಂಡ್ ಲೈನ್ ಕೆಳಗಡೆ ಹೋಗಲಿಲ್ಲ. ಸೊ ಆಗ ಅದು ಒಂದು ಒಫಿಷಿಯಲ್ ಆಗಿ ಸಪೋರ್ಟ್ ಅಂತ ಜನ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಆ ಒಂದು ನ್ಯೂ ಸಪೋರ್ಟಲ್ಲಿ ಒಂದು ಅಪ್ವರ್ಡ್ ಮೊಮೆಂಟಮ್ನ ಮತ್ತೆ ನಾವು ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಒಂದು ಸಕ್ಸಸ್ಫುಲ್ ರೀಟೆಸ್ಟ್ ಆದಮೇಲೆ ಒಂದು ಸ್ಟಾಕ್ ಒಂದು ಕರೆಕ್ಟಾಗಿ ಬ್ರೇಕ್ಔಟ್ ಕೊಟ್ಟಿದೆ ಅಂತ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಸ್ಟಾಕ್ ಏನಾದರೂ ಆ ಒಂದು ಟ್ರೆಂಡ್ ಲೈನ್ ಒಳಗಡೆ ಮತ್ತೆ ಏನಾದರೂ ಬಂದಿದ್ದರೆ ಅದನ್ನು ಫಾಲ್ಸ್ ಬ್ರೇಕ್ಔಟ್ ಅಂತ ನಾವು ಕನ್ಸಿಡರ್ ಮಾಡ್ತಿದ್ವಿ. ಈ ಒಂದು ಬ್ರೇಕ್ಔಟಲ್ಲಿರೋ ಕೀ ಕನ್ಫರ್ಮೇಷನ್ ಸಿಗ್ನಲ್ಗಳನ್ನ ನಾವು ನೋಡೋ ಹಾಗಿದ್ರೆ ಮೊದಲನೇದಾಗಿ ಬ್ರೇಕ್ಔಟ್ ವಿತ್ ಸ್ಟ್ರಾಂಗ್ ವಾಲ್ಯೂಮ್. ಇನಿಷಿಯಲಿ ಪ್ರೈಸ್ ಬಂದು ಈ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿದಾಗ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇತ್ತು. ಗ್ರೀನ್ ಕ್ಯಾಂಡಲ್ ಏನು ಸೂಚಿಸುತ್ತೆ ಅಂತಂದರೆ ಒಂದು ಹೈಯರ್ ಟ್ರೇಡಿಂಗ್ ವಾಲ್ಯೂಮ್ ಇದೆ ಮತ್ತು ಬೈಯರ್ಸು ಕಂಟ್ರೋಲಲ್ಲಿದ್ದಾರೆ ಆ್ಯಂಡ್ ಪೊಟೆನ್ಷಿಯಲ್ ಬ್ರೇಕ್ಔಟ್ ಇದನ್ನು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಎರಡನೇದು ಪುಲ್ ಬ್ಯಾಕ್ ಟು ರೀಟೆಸ್ಟ್ ಟ್ರೆಂಡ್ ಲೈನ್. ಎಸ್, ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಅಪ್ವರ್ಡ್ ಮೊಮೆಂಟಮ್ನ ಇದು ಕೊಡಲಿಲ್ಲ, ಬದಲಿಗೆ ವಾಪಸ್ ಬಂತು. ಆ ಒಂದು ಬ್ರೋಕನ್ ಟ್ರೆಂಡ್ ಲೈನ್ನ ರೀಟ್ರೇಸ್ ಮಾಡಿ ಅದಾದ ಮೇಲೆ ಅದು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೂರನೇದು ಟ್ರೆಂಡ್ ಲೈನ್ ಹತ್ರ ಸಪೋರ್ಟ್ ಹೋಲ್ಡ್ ಆಯಿತು. ಎಸ್, ಇಲ್ಲಿ ಕೀ ಪಾಯಿಂಟ್ ಏನು ಅಂತ ಅಂದರೆ ಸ್ಟಾಕ್ ಬಂದು ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿದಾಗ ಅದು ಬ್ರೇಕ್ ಆಗಲಿಲ್ಲ, ಬದಲಿಗೆ ಅದು ಸಪೋರ್ಟಾಗಿ ಆ್ಯಕ್ಟ್ ಮಾಡಿತು ಆ್ಯಂಡ್ ಇಲ್ಲಿ ಬೈಯರ್ಸು ಸ್ಟೆಪ್ ಇನ್ ಆಗಿ ಅಲ್ಲಿ ಇದೊಂದು ಕನ್ಫರ್ಮ್ಡ್ ಬ್ರೇಕ್ಔಟ್ ಅಂತ ಟ್ರೇಡರ್ಸ್ಗೆ ಗೊತ್ತಾಯಿತು. ಆ್ಯಂಡ್ ಸ್ಟ್ರಾಂಗ್ ರಿವರ್ಸಲ್ ಫ್ರಮ್ ರೀಟೆಸ್ಟ್ ಪಾಯಿಂಟ್. ಎಸ್, ಸ್ಟಾಕು ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡಾದ ಮೇಲೆ ಒಂದು ಸ್ಟ್ರಾಂಗ್ ಬೌನ್ಸ್ನ ಅಲ್ಲಿಂದ ಕೊಡುತ್ತೆ. ಸೊ ಕನ್ಫರ್ಮಿಂಗ್ ಇಲ್ಲಿ ಬೈಯರ್ಸ್ ಕಂಟ್ರೋಲಲ್ಲಿದ್ದಾರೆ ಅಂತ. ಸೊ ಇದು ಬಂದು ಬ್ರೇಕ್ಔಟಿನ ಫೈನಲ್ ಕನ್ಫರ್ಮೇಷನ್ ಆಗಿತ್ತು. ಟ್ರೆಂಡ್ ಲೈನ್ ಮತ್ತು ಬ್ರೇಕ್ಔಟ್ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗ ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲ್ ಪ್ರೈಸ್ ಆಕ್ಷನ್ ಟ್ರೇಡಿಂಗಲ್ಲಿ ಬರ್ತಕ್ಕಂತಹ ಮೇನ್ ಪದಗಳಂತ ಅಂದರೆ ಎಲ್ಲರ ಬಾಯಲ್ಲೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್. ಈಗ ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸಪೋರ್ಟ್ ಅಂದ್ರೆ ಏನು ಅಂತಂದರೆ, ಸಪೋರ್ಟ್ ಅಂದರೆ ಅದೊಂದು ಕೀ ಪ್ರೈಸ್ ಲೆವೆಲ್. ಆ ಒಂದು ಪ್ರೈಸ್ ಲೆವೆಲ್ ಹತ್ರ ಒಂದು ಬೈಯಿಂಗ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸೆಲ್ಲಿಂಗ್ ಪ್ರೆಷರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಅಷ್ಟು ಬೈಯಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಟ್ರೇಡರ್ಸ್ ಯೂಶಲಿ ಈ ಒಂದು ಕೀ ಪ್ರೈಸ್ ಲೆವೆಲ್ಗೆ ಬಂದಾಗ ಅದನ್ನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿಂದ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ನೂ ಸಹ ಟ್ರೇಡರ್ಸು ಕನ್ಸಿಡರ್ ಮಾಡ್ತಾರೆ. ಇದನ್ನೇ ಸ್ಟಾಕ್ ಮಾರ್ಕೆಟಲ್ಲಿ ಸಪೋರ್ಟ್ ಅಂತ ಕರೆಯೋದು. ಸಪೋರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಮೊದಲನೇದಾಗಿ ಬೈಯರ್ಸ್ ಇಂಟ್ರೆಸ್ಟ್. ಎಸ್, ಸುಮಾರು ಜನ ಟ್ರೇಡರ್ಸು ಈ ಒಂದು ಸಪೋರ್ಟ್ ಲೆವೆಲ್ನ ಗುಡ್ ಎಂಟ್ರಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆ ಒಂದು ಪಾಯಿಂಟಲ್ಲಿ ಬೈಯಿಂಗ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಒಂದು ಎರಡನೇದೇನು ಅಂತಂದರೆ ಹಿಸ್ಟಾರಿಕಲ್ ಪ್ರೈಸ್ ಮೂಮೆಂಟ್. ಎಸ್, ಒಂದು ಸ್ಟಾಕ್ ಒಂದು ಸಪೋರ್ಟಿಂದ ಪ್ರತಿ ಸರಿ ಬೌನ್ಸ್ ಆಗಿದೆ ಅಂತ ಅಂದರೆ ಅದು ರಿಪೀಟ್ ಆಗೋ ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ವಾಡಿಕೆಯೂ ಸಹ ನಮ್ಮ ಸ್ಟಾಕ್ ಟ್ರೇಡರ್ಸಲ್ಲಿ ಇದೆ. ಮೂರನೇದು ಬಂದು ಇನ್ಸ್ಟಿಟ್ಯೂಷನಲ್ ಬೈಯಿಂಗ್. ಎಸ್, ಯೂಶಲ್ ಆಗಿ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಬಂದು ಈ ಒಂದು ಕೀ ಸಪೋರ್ಟ್ ಲೆವೆಲ್ಸ್ ತಮ್ಮ ಒಂದು ಸ್ಟಾಕ್ ಅಕ್ಯುಮುಲೇಷನ್ ಮಾಡ್ತಾರೆ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಂಬಿಕೆ ಕೂಡ ಇದೆ. ಸ್ಕ್ರೀನ್ ಮೇಲೆ ಬಜಾಜ್ ಫೈನಾನ್ಸಿನ ಒಂದು ಸ್ಟಾಕ್ನ ನೋಡ್ತಾ ಇದ್ದಾರೆ ಆ್ಯಂಡ್ ಪರ್ಪಲ್ ಅಲ್ಲಿ ಹೈಲೈಟ್ ಆಗಿರೋ ಝೋನು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಬಂದು 6400 ಮತ್ತು 6500 ಇದೆ. ಆ್ಯಂಡ್ ಸ್ಟಾಕ್ ಈ ಒಂದು ಲೆವೆಲ್ನ ಮಲ್ಟಿಪಲ್ ಟೈಮ್ಸ್ ಏಪ್ರಿಲ್, ಜೂನ್, ಡಿಸೆಂಬರ್ 2024 ಟೆಸ್ಟ್ ಮಾಡಿತು. ಬಟ್ ಇದ್ರ ಕೆಳಗಡೆ ಯಾವತ್ತೂ ಸ್ಟಾಕ್ ಕ್ಲೋಸ್ ಆಗಲಿಲ್ಲ. ಇದೇನು ಅರ್ಥ ಅಂತ ಅಂದರೆ ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಪ್ರತಿ ಸರಿ ಸ್ಟಾಕ್ ಇಲ್ಲಿಗೆ ಬಂದಾಗ ಬೈಯರ್ಸು ಸ್ಟೆಪ್ ಇನ್ ಆದರು ಆ್ಯಂಡ್ ಪ್ರೈಸ್ ವಾಪಸ್ ಮೇಲ್ಗಡೆ ಪುಷ್ ಆಯಿತು. ಆ್ಯಂಡ್ ಇದರಿಂದ ನಮ್ಮ ಕನ್ಫರ್ಮೇಷನ್ ಏನಂತಂದರೆ ಈ 6400 ಮತ್ತು 6500 ಝೋನ್ ಏನಿದೆ ಇದು ಬಂದು ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಏರಿಯಾ ಅಂತ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸು ಸ್ಟಾಕ್ನ ಅಕ್ಯುಮುಲೇಟ್ ಮಾಡ್ತಾರೆ. ಸಪೋರ್ಟ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಬಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಈಗ ಅರ್ಥ ಮಾಡ್ಕೊಂಡೆ. ರೆಸಿಸ್ಟೆನ್ಸ್ ಅಂದರೆ ಪ್ರತಿ ಸರಿ ಪ್ರೈಸ್ ಒಂದು ಕೀ
ಪ್ರೈಸ್ ಲೆವೆಲ್ಗೆ ರೀಚ್ ಆದಾಗ ಅಲ್ಲಿಂದ ರಿಜೆಕ್ಟ್ ಆಗ್ತಾನೆ ಬರ್ತಾ ಇರುತ್ತೆ. ಅಲ್ಲಿ ಆ ಒಂದು ಕೀ ಪ್ರೈಸ್ ಲೆವೆಲಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಪ್ರತಿ ಸರಿ ಸ್ಟಾಕಲ್ಲಿ ಹೋದಾಗ ಸೆಲ್ಲರ್ಸು ಸೆಲ್ ಮಾಡ್ತಾರೆ ಆ್ಯಂಡ್ ಬಯರ್ಸ್ನ ಓವರ್ ಪವರ್ ಮಾಡ್ತಾರೆ. ಆ ಕಾರಣ ಸ್ಟಾಕ್ ಕೆಳಗಡೆ ಬರ್ತಾ ಇರುತ್ತೆ. ಇದನ್ನು ನೀವೊಂದು ಸೀಲಿಂಗ್ ಅಂತ ಅನ್ಕೊಬೋದು. ನೀವೊಂದು ಸೀಲಿಂಗ್ಗೆ ಒಂದು ಟೆನ್ನಿಸ್ ಬಾಲ್ನ ನೀವು ಮೇಲ್ಗಡೆ ಎಸೆದಾಗ ಹೇಗೆ ಅದು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೋ ಆ ಒಂದು ಕೀ ಪ್ರೈಸ್ ಲೆವೆಲ್ನೇ ನೀವು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಯೂಶಲಿ ಪ್ರೈಸ್ ಆ ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ರೀಚ್ ಆದಾಗ ಟ್ರೇಡರ್ಸ್ ಯೂಶಲಿ ಒಂದು ರಿವರ್ಸಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸೈಡ್ ವೇಸ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಒಂದು ರೆಸಿಸ್ಟೆನ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಒನ್ ಆಫ್ ದ ಕೀ ಪ್ರಾಮಿನೆಂಟ್ ಲೆವೆಲ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸ್ಟಾಕ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ರೆಡ್ ಹಾರಿಸಾಂಟಲ್ ಲೈನ್ ಏನಿದೆ 1390 ಲೆವೆಲಲ್ಲಿ ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸ್ಟಾಕ್ ಬಂದು ಈ ಒಂದು ರೆಸಿಸ್ಟೆನ್ಸ್ನ 2022 ಮತ್ತು 2023 ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡ್ತು. ಬಟ್ ಅದ್ರ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ಪ್ರತಿ ಸರಿ ಅಲ್ಲಿ ಹೋಗೋದು, ಸೆಲ್ಲರ್ಸ್ ಆಕ್ಟಿವೇಟ್ ಆಗೋದು, ಸೆಲ್ಲಿಂಗ್ ಪ್ರೆಷರಿಂದ ಆ ಸ್ಟಾಕ್ ಕೆಳಗಡೆ ಬರೋದು. ಸೊ ಇದೇನು ಕನ್ಫರ್ಮ್ ಮಾಡುತ್ತೆ ಅಂತಂದರೆ 1390 ಲೆವೆಲ್ ಬಂದು ಒಂದು ಸಿಗ್ನಿಫಿಕೆಂಟ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನಾವು ಸಪೋರ್ಟ್, ರೆಸಿಸ್ಟೆನ್ಸ್, ಬ್ರೇಕ್ಔಟ್, ಲೈನ್, ಪ್ರೈಸ್ ಆ್ಯಕ್ಷನ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ನೆನಪಿರಲಿ, ನಾಲೆಡ್ಜ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಪ್ರಾಕ್ಟೀಸು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಮ್ಮ ಗ್ರೋ ಟರ್ಮಿನಲ್ಗೆ ಹೋಗಿ ಚಾರ್ಟ್ಸಲ್ಲಿ ನೀವು ಸ್ಟಾರ್ಟಿಂಗ್ ಇನಿಷಿಯಲಿ ಪ್ರಾಕ್ಟೀಸ್ ಮಾಡಿ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಡಿಸ್ಕ್ಲೇಮರ್, ಈ ಒಂದು ವಿಡಿಯೋಲಿ ತೊಗೊಂಡಂತಹ ಎಕ್ಸಾಂಪಲ್ಸ್ ಬಂದು ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ಸೆಲ್ ಅಥವಾ ಬೈ ರೆಕಮೆಂಡೇಷನ್ ಅಲ್ಲ. ಆ್ಯಂಡ್ ಗ್ರೋ ಬಂದು ಯಾವತ್ತೇ ಆಗಲಿ ಸೆಕ್ಯೂರಿಟೀಸಲ್ಲಿ ಟ್ರೇಡ್ ಮಾಡೋಕ್ಕೆ ಅಡ್ವೈಸ್ ಮಾಡಲ್ಲ. ಬಿಕಾಸ್ ಅದು ತುಂಬ ರಿಸ್ಕಿ ಆಗಿರುತ್ತೆ ಆ್ಯಂಡ್ ದುಡ್ಡನ್ನ ಕಳ್ಕೊಳ್ಳೋ ಚಾನ್ಸಸ್ ಸಹ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ, ಹೊರಗಿಂದ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫಾರ್ ದ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.